ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬವು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹಿಂದೂ ಹೊಸ ವರ್ಷವನ್ನು ಆಚರಿಸುವ ಹಬ್ಬವಾಗಿದೆ. ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಇದನ್ನು ಗುಡಿ ಪಾಡ್ವಾ ಎಂದು ಕರೆಯಲಾಗುತ್ತದೆ. ದಕ್ಷಿಣ ಭಾರತದ ಅಮಾವಾಸ್ಯಂತ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ. ಈ ಹಬ್ಬವು ಕ್ಯಾಲೆಂಡರ್ ಚಕ್ರದ ಆರಂಭವನ್ನು ಮತ್ತು ವಸಂತ ಋತುವಿನ ಹಾಗೂ ಬಿತ್ತನೆ ಕಾಲದ ಆರಂಭವನ್ನು ಸೂಚಿಸುತ್ತದೆ. ಹಿಂದೂ ವರ್ಷದ ಮೊದಲ ತಿಂಗಳಿನಲ್ಲಿ ಚಂದ್ರನ ಬೆಳವಣಿಗೆಯೊಂದಿಗೆ ಈ ಹಬ್ಬದ ಹೊಂದಾಣಿಕೆಯು ಬೆಳವಣಿಗೆಯನ್ನು ಸಂಕೇತಿಸುತ್ತದೆ. ಪ್ರಾಚೀನ ಸಂಸ್ಕೃತ ಮೂಲಗಳಲ್ಲಿ ಈ ಹೊಸ ವರ್ಷದ ಹಬ್ಬವನ್ನು ವತ್ಸಾರಾರಂಭ ಅಂದರೆ ವರ್ಷದ ಆರಂಭ ಅಥವಾ ಚೈತ್ರ ಶುಕ್ಲ ಪ್ರತಿಪದ ಪ್ರಕಾಶಮಾನವಾದ ಚಂದ್ರನ ಪಕ್ಷದ ಮೊದಲ ದಿನ ಎಂದು ಕರೆಯಲಾಗುತ್ತದೆ. ತೆಲುಗು ಮತ್ತು ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ಯುಗಾದಿ ಎಂಬ ಹೆಸರು ಯುಗ ಅಂದರೆ ಹೊಸ ಮತ್ತು ಆದಿ ಅಂದರೆ ಆರಂಭ ಎಂಬ ಸಂಸ್ಕೃತ ಪದಗಳಿಂದ ಬಂದಿದೆ. ಕೆಲವು ಹಿಂದೂ ಗ್ರಂಥಗಳ ಪ್ರಕಾರ ಯುಗಾದಿ ಹಬ್ಬವು ಬ್ರಹ್ಮನು ವಿಷ್ಣುವನ್ನು ಸೃಷ್ಟಿಸಿದ ದಿನವನ್ನು ಸೂಚಿಸುತ್ತದೆ. ಯುಗಾದಿ ಒಂದು ಸಂತೋಷದ ಹಬ್ಬವಾಗಿದ್ದು ಆಚರಣೆ ಮಾಡುವವರು ಸ್ನಾನ ಮಾಡಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಹೊಸ ಬಟ್ಟೆಗಳನ್ನು ಧರಿಸಿ ಪೂಜೆ ಸಲ್ಲಿಸುವ ಮೂಲಕ ದಿನವನ್ನು ಪ್ರಾರಂಭಿಸುತ್ತಾರೆ. ಹಿಂದೂ ಮಹಿಳೆಯರು ಮನೆಯ ಮುಂದೆ ರಂಗೋಲಿ ವಿನ್ಯಾಸಗಳನ್ನು ಬಿಡಿಸುತ್ತಾರೆ. ಮುಂಬರುವ ವರ್ಷದ ಜ್ಯೋತಿಷ್ಯ ಪಂಚಾಂಗವನ್ನು ಕೇಳಲು ದೇವಸ್ಥಾನಕ್ಕೆ ಹೋಗುವುದು ಸಹ ಮುಖ್ಯವಾಗಿದೆ. ಯುಗಾದಿಯ ಪ್ರಮುಖ ಆಹಾರವೆಂದರೆ ಯುಗಾದಿ ಪಚಡಿ. ಈ ಮಿಶ್ರಣವು ಸಾಮಾನ್ಯವಾಗಿ ಹುಣಸೆಹಣ್ಣು, ಬೇವಿನ ಹೂವು, ಬೆಲ್ಲ, ಉಪ್ಪು, ಮೆಣಸಿನಕಾಯಿ ಮತ್ತು ಹಸಿ ಮಾವಿನ ಹಣ್ಣುಗಳನ್ನು ಒಳಗೊಂಡಿರುತ್ತದೆ. ಈ ಸುವಾಸನೆಗಳ ಈ ಸಂಯೋಜನೆಯು ಮುಂಬರುವ ವರ್ಷಗಳಲ್ಲಿ ಒಬ್ಬರು ಅನುಭವಿಸಬಹುದಾದ ವಿವಿಧ ಭಾವನೆಗಳನ್ನು ಸಂಕೇತಿಸುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಯುಗಾದಿ ಪಚಡಿಯನ್ನು ಬೇವು ಬೆಲ್ಲ ಎಂದು ಕರೆಯಲಾಗುತ್ತದೆ. ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಯುಗಾದಿಯಂತೆಯೇ ಅದೇ ದಿನದಂದು ಹೊಸ ವರ್ಷದ ಹಬ್ಬವನ್ನು ಗುಡಿ ಪಾಡ್ವಾ ಎಂದು ಕರೆಯಲಾಗುತ್ತದೆ. ಈ ದಿನ ಆಚರಣೆ ಮಾಡುವವರು ಉದ್ದನೆಯ ಕೋಲಿನ ಮೇಲ್ಭಾಗದಲ್ಲಿ ಶಾಲು ಅಥವಾ ಬಟ್ಟೆಯನ್ನು ಜೋಡಿಸಿ ಧ್ವಜವನ್ನು ರಚಿಸುತ್ತಾರೆ. ಕೋಲಿನ ಮೇಲೆ ತಲೆ ಕೆಳಗಾಗಿ ಮಡಕೆಯನ್ನು ಇರಿಸಲಾಗುತ್ತದೆ ಮತ್ತು ಬೇವಿನ ಮತ್ತು ಮಾವಿನ ಎಲೆಗಳು ಹಾಗೂ ಹೂವಿನ ಹಾರಗಳಿಂದ ಅಲಂಕರಿಸಲಾಗುತ್ತದೆ. ಧ್ವಜವನ್ನು ಮನೆಯ ಹೊರಗೆ ಇರಿಸಲಾಗುತ್ತದೆ ಮತ್ತು ಇದು ವಿಜಯ, ಅದೃಷ್ಟ ಮತ್ತು ದುಷ್ಟ ಶಕ್ತಿಗಳನ್ನು ದೂರವಿಡುತ್ತದೆ ಎಂದು ಹೇಳಲಾಗುತ್ತದೆ. ಪೂಜೆಗಳನ್ನು ಆಚರಣೆಯ ಭಾಗವಾಗಿ ಸಲ್ಲಿಸಲಾಗುತ್ತದೆ. ಭಾರತದ ಇತರ ಪ್ರದೇಶಗಳಲ್ಲಿ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಅದೇ ದಿನವು ವಸಂತ ನವರಾತ್ರಿಯ ಅಥವಾ ಚೈತ್ರ ನವರಾತ್ರಿಯ ಆರಂಭವನ್ನು ಸೂಚಿಸುತ್ತದೆ. ಇದು ನವರಾತ್ರಿಯ 9 ರಾತ್ರಿಗಳ ವಸಂತ ಆವೃತ್ತಿಯಾಗಿದೆ. ವಸಂತ ನವರಾತ್ರಿಯ 9ನೇ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಇದು ರಾಮದೇವರ ಜನ್ಮ ದಿನವಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.